ಪುಷ್ಪ, ಇವು ಎಲೆಕೈ ಮತ್ತು ಇವೆಲ್ಲ ಏನು ಪಂಚತತ್ವಗಳನ್ನು ಹಾಕಿ ಪಂಚಾಮೃತವನ್ನು ತಯಾರು ಮಾಡಿತು. ಅದು ಎಷ್ಟು ಸಿಹಿಯಾಗಿರ್ತದ, ಎಷ್ಟು ರುಚಿಯಾಗಿರ್ತದ, ಅದು ಎಷ್ಟೊಂದು ಮಧುರ ಇರ್ತದೆ. ಆ ಮಧುರತೆ ಶಿವಲಿಂಗ ಮ್ಯಾಗೆ ನೀವು ಅಭಿಷೇಕ ಮಾಡಿದ್ರ ನಿಮ್ಮ ಜೀವನ ಕಾಲದಲ್ಲಿ ನಿಮ್ಮ ಮನೆಯೊಳಗೆ ಇರುವಂತಹ ಸಮಸ್ತ ಜೀವರಾಶಿಗಳಿಗೆ, ನಿಮ್ಮ ಹೆಂಡ್ರ ಮಕ್ಕಳಿಗೆ, ತಾಯಿ ತಂದೆಗೆ, ಬಂಧು ಬಾಂಧವರಿಗೆ ಆ ಶಿವಮಲ್ಲಿಕಾರ್ಜುನ ತೃಪ್ತರಾಗಿ ನಿಮ್ಮ ನಿಮಗೆ ಕೂಡ ಅಭಿಷೇಕದಂತ ಭೋಜನ ದಿನನಿತ್ಯ ನಿಮಗ ಕೂಡ ಸಿಗಲಿ ಅಂತ ಹೇಳಿ ನೀವು ಒಂದು ಕಾಲ ನೀವು ಕೊಟ್ಟಿದ್ರ ಸಹಸ್ರ ಕಾಲದಲ್ಲಿ ನಿಮ್ಮ ಹೊಲದಲ್ಲೇ ಈ ಅಭಿಷೇಕ ಮುಖಾಂತರವಾಗಿ ಹೇಳುತ್ತದೆ. ಆದ್ರ ಒಂದು ಪತ್ರಿ ಏರಿಸಿದ್ರ ತ್ರಿದಲಂ ತ್ರಿಗುಣಾಕಾರಂ ತ್ರಿನೇತ್ರಂ ತ್ರಿಯಾಯುಧಂ ತ್ರಿಜನ್ಮ ಪಾಪ ಸಂಹಾರಂ ಏಕಬಿಲ್ವಂ ಶಿವಾರ್ಪಣಂ. 3 ಜನ್ಮದ ಪಾಪ ಮಾಡಿದ್ರಿ ಅಂದ್ರೆ ಒಂದು ಬಿಲ್ವ ಪತ್ರಿ ಮಹಾದೇವ ಶಿವಲಿಂಗ ಹಿಂದಿನ ಮ್ಯಾಗ ಏರಿಸಿದ್ರ ನಿಮ್ಮದು 3 ಜನ್ಮದ ಪಾತಕ ದುಃಖ ಕಷ್ಟಗಳನ್ನು ಪರಿಹಾರ ಆಗ್ತಾವಂತ ಮಾತ್ರ ಇಲ್ಲಿ ಮುಂದೆ ಹೇಳ್ತಾರೆ. ಆದ್ರೆ ಯಾರು ಜಂತುಪ್ಪಿನ ಅಭಿಷೇಕ ಮಾಡ್ತಾರೆ, ಯಾರು ದುಗ್ಧಾಭಿಷೇಕ ಮಾಡ್ತಾರೆ, ಯಾರು ಏನೇನು ಅಭಿಷೇಕ ಮಾಡ್ತಾರ, ಚಂದನ ಹಾಕ್ತಾರ, ಕೇಶರ ಹಾಕ್ತಾರ, ಸುಗಂಧಿತ ದ್ರವ್ಯದಿಂದ ಅಲ್ಲಿ ಅಭಿಷೇಕವನ್ನು ಮಾಡ್ತಾರೆ. ಈ ಶ್ರಾವಣ ಮಾಸದಲ್ಲಿ ಹೆಣ್ಣು ಮಕ್ಕಳು 5 ಶಿವಮುಖ ಮಾಡ್ತಿರ್ತಾರೆ. ಅಗ್ಗಿದಾಗಲಿ, ಬ್ಯಾಳಿದಾಗಲಿ ಮತ್ತು ಯಾರ್ಯಾರು ಇರ್ತಾವ ಅವೆಲ್ಲ 5 ಪ್ರಕಾರವಾಗಿ ಅಲ್ಲಿ ಶಿವಮುಖ ಮಾಡ್ತಾರೆ. ನಾವು ದೇವರಿಗೆ ಏನು ಏರಿಸಬೇಕು, ದೇವರ ತಲೆ ಮ್ಯಾಗ ಏನೇನು ಇಡಬೇಕು, ದೇವರಿಗೆ ಭಾರ ಆದಂತ ನಾವು ಏನು ಮಾಡಬಾರ್ದು. ಪತ್ರಿ ಏರಿಸಿದ್ರು ಕೂಡ ಪತ್ರಿ ಹ್ಯಾಂಗೆ ಏರಿಸಬೇಕು, ಇದು ತ್ರಿದಳದ, ಇದು ಬ್ರಹ್ಮ, ಇದು ವಿಷ್ಣು, ಇದು ಮಹೇಶ್ವರ, ಇವರು ಏಕ ಎಂದ ಆಗ್ತಾರೆ. ಅದು ಶಿವಲಿಂಗ ಅಲ್ಲಿ ನಿರ್ಮಿತಿ ಆಗ್ತದೆ. ಆ ಶಿವ ಪರಮಾತ್ಮನ ಮ್ಯಾಗ ಹಿಂಗೆ ಏರಿಸಬಾರ್ದು, ಪತ್ರಿ ಹಿಂಗೆ ಏರಿಸಬೇಕು ಪತ್ರಿ. ಆದ್ರೆ ಈ ಪತ್ರಿಯ ಏನಿದೆ ಹಿಂದೆ ಇರ್ತದಲ್ಲ ದೇಟ, ಅದು ಎಂದೂ ಇರಬಾರ್ದು. ಆ ಪತ್ರಿ ದೇಟವನ್ನು ಸರಿಯಾಗಿ ಕಳೆದು ಈ ಪ್ರಕಾರ ಪತ್ರಿ ಏರಿಸಿದ್ರೆ ಅದು ನಿಜವಾಗಿ ದೇವರಿಗೆ ನೀವು ಮಾಡಿದಂತ ಭಕ್ತಿ ಹೋಗ್ತದ, ಮುಟ್ತದಂತ ಮಾತಾ ಈ ಶಾಸ್ತ್ರದಲ್ಲಿ ಹೇಳ್ತಾರೆ.